ಮನೋಭಾವ ಬಂದಿದೆ. Okay. ಬಟ್ ಅದು ನಾನು ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತ ನಂಗೆ ಇನ್ನೂ ಗೊಂದಲದಲ್ಲಿದ್ದೀನಿ. ಅದಕ್ಕೋಸ್ಕರ ನಾನು ನಿಮ್ಗೆ ಪರ್ಸನಲ್ ಆಗು ಮಾಡ್ತೀನಿ. ಬಟ್ ಈಗ ಇವತ್ತಿನ ಇದು ವಿಷಯಕ್ಕೆ ಬಂದಾಗ ನನಗೆ ಸ್ವಲ್ಪ ಅನ್ನಿಸ್ತು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಗುರುಗಳೇ. ಎಸ್, ಖಂಡಿತ. ಡೆಫಿನೆಟ್ಲಿ ಜೀವನದಲ್ಲಿ ನಾವು ಕಮ್ಯುನಿಕೇಶನ್ ಅಂತ ಅಂದಾಗ ಹಲವಾರು ರೀತಿಯ ಕಮ್ಯುನಿಕೇಶನ್ ಇದೆ. ಅಗ್ರೆಸಿವ್ ಅಂತ ಅಗ್ರೆಸಿವ್ ಅಂದ್ರೆ ಒಂದ್ ರೀತಿಯಲ್ಲಿ ಯಾವಾಗ್ಲೂ ಡಾಮಿನೇಟಿಂಗ್ ಮಾಡಿ ಅವ್ರನ್ನ ಕೆಳಗೆ ಕುಗ್ಗಿಸಿ ಮಾತಾಡುವಂಥದ್ದು. ಅದು ನಾಟ್ ಎ ವೆರಿ ಗುಡ್ ಥಿಂಗ್. ಎರಡನೇದು ಪ್ಯಾಸಿವ್. ಅವ್ರಿಗೆ ಏನ್ ಹೇಳಿದ್ರು ನಮಗೆ ಇಷ್ಟ ಇರ್ಲಿ, ಅದು ಸರಿ ಇರ್ಲಿ ತಪ್ಪಿರ್ಲಿ ಎಲ್ಲದಕ್ಕೂ ಕೂಡ ಒಪ್ಪಿಕೊಳ್ಳುವಂಥದ್ದು, ಅದು ಯಾವತ್ತೂ ಸರಿಯಲ್ಲ. ಮೂರನೇದು ಪ್ಯಾಸಿವ್ ಸಬ್ಮಿಸಿವ್. ಮೋಸ್ಟ್ಲಿ ಮೂರನೇ ತರದ್ದು. ಅದ್ರಲ್ಲಿ ಹೆಂಗೆ ಅಂದ್ರೆ ಪ್ಯಾಸಿವ್ ಸಬ್ಮಿಸಿವ್ ಅಲ್ಲ, ಬೇರೆದೇನೋ ವರ್ಡ್ ಬರುತ್ತೆ. ಅದು ಹೆಂಗೆ ಅಂದ್ರೆ ನಾವು ಪ್ಯಾಸಿವ್ ಇದೀವಿ ಅನ್ನೋ ತರ ಹೇಳ್ತೀವಿ, ಆದ್ರೆ ಅವ್ರಿಗೆ ನಮ್ದು ಅರ್ಥ ಆಗುತ್ತೆ. ಈ ಟಾಂಟ್ ಮಾಡೋದು, ವ್ಯಂಗ್ಯ ಮಾಡುವಂಥದ್ದು, ಆಯ್ತು ಬಿಡಪ್ಪ ನೀನ್ ಹೇಳ್ದಂಗೆ ನಡೀಲಿ, ಯಾವಾಗ್ಲೂ ನಿಂದೆ ತಾನೆ ನಡೆಯೋದು ಅಂದ್ರೆ ಅರ್ಥ ಏನು? ಮಾತುಗಳ ರೀತಿ ಇದೆ, ಅದರ ಭಾವನೆ ಏನಿದೆ ಅವ್ರು ಕಮ್ಯುನಿಕೇಟ್ ಆಗುತ್ತೆ. ಇದು ಕೂಡ ಅಲ್ಲ. ಹಾಗಾಗಿ ವಾಟ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಕಮ್ಯುನಿಕೇಶನ್? ಅಸರ್ಟಿವ್ ಕಮ್ಯುನಿಕೇಶನ್ ಅಂತ ಅಂದಾಗ ಬೇಸಿಕಲಿ ನಮ್ಮ ಸಂಬಂಧಗಳು, ಅದು ಕೆಲಸದಲ್ಲೇ ಇರ್ಬೋದು, ಮನೆಯಲ್ಲೇ ಇರ್ಬೋದು, ಅಗ್ರೆಸಿವ್ ಇರಬಾರ್ದು. ಅಂದ್ರೆ ಕೋಪ, ಕ್ರೋಧ, ಆವೇಶಕ್ಕೆ ಒಳಗಾಗಬಾರ್ದು. ಹಾಗೆ ನಮ್ಮ ತನವನ್ನ ಕಳ್ಕೊಂಡಿರೋದು ಅಲ್ಲ. ಏನ್ ಮಾಡ್ಬೇಕಾದ್ರೆ ನನ್ನ ಮನಸ್ಸಿನಲ್ಲಿರುವಂತಹ ಭಾವನೆಯನ್ನ ಓಪನ್ ಆಗಿ ಹೇಗೆ ಕಮ್ಯುನಿಕೇಟ್ ಮಾಡಬೇಕು, ಅವರ ಮನಸ್ಸಿಗೆ ನೋವಾಗದಂತೆ. ಹಾಗೆ ನನ್ನ ಮನಸ್ಸಿಗೂ ಅಹಿಂಸಾ ಪರಮೋ ಧರ್ಮ ಅನ್ನೋದು, ಬೇರೆಯವ್ರಿಗೆ ನೋವು ಮಾಡಬಾರ್ದು ಎಷ್ಟು ಸತ್ಯವೋ ನನಗೂ ನಾನು ನೋವು ಮಾಡ್ಕೋಬಾರ್ದು. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ನನಗೆ ಹಿಂಸೆ ಮಾಡ್ಕೊಳ್ಳೋಕೆ ಎಲ್ಲೂ ಹೇಳೋಕೆ ಇಲ್ಲ. ಐ ಆಮ್ ನೆವರ್ ಗಿವನ್ ರೈಟ್ ಟು ಡೂ ಹಿಂಸಾ ಟು ಮೈ ಸೆಲ್ಫ್. ಹಾಗಾಗಿ ಏನು, ಅವರಿಗೂ ಹಿಂಸೆ ಆಗದ ಹಾಗೆ ನನಗೂ ಹಿಂಸೆ ಆಗದ ಹಾಗೆ ಕಮ್ಯುನಿಕೇಟ್ ಮಾಡಿ, ಕಮ್ಯುನಿಕೇಶನ್ ಚಾನೆಲ್ ಓಪನ್ ಮಾಡಿ, ಇಬ್ರು ಎಲ್ಲಿ ಬರಕ್ಕಾಗತ್ತೆ, ಅವರು ನಮ್ಮ ಕಡೆ ಸ್ವಲ್ಪ ಹಿಡಿಬೇಕಾಗತ್ತೆ, ನಾನು ಸ್ವಲ್ಪ. ದಟ್ ಇಸ್ ವಾಟ್ ಇಸ್ ರಿಲೇಶನ್ಶಿಪ್. ಒಂದು ಮಿಡ್ ಪಾತ್ ಬಂದು ಮುಂದೆ ನಡ್ಕೊಂಡು ಹೋಗುವಂತ. ಹಾಗಾಗಿ ಮೃದುವಾಗಿರೋದು ಒಳ್ಳೇದು, ಆದ್ರೆ ಆ ಮೃದುತನವನ್ನ ಯಾರು ಅಡ್ವಾಂಟೇಜ್ ತಗೊಂಡು ದೇ ಆರ್ ಟೇಕಿಂಗ್ ಯು ಫಾರ್ ಅ ರೈಡ್ ಅಂದಾಗ ಯು ನೀಡ್ ಟು ಸ್ಟ್ಯಾಂಡ್ ಅಪ್. ಮಾತಾಡಬೇಕಾಗತ್ತೆ. ಆದ್ರೆ ಮಾತಾಡೋದು ನಾವು ಯೋಚನೆ ಮಾಡಿ, ಸಂಬಂಧ ಮುಖ್ಯ. ಸಂಬಂಧವನ್ನ ಉಳಿಸುವ ಪ್ರಯತ್ನಕ್ಕಾಗಿ ಹೇಗೆ ಮಾತಾಡಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡು ಮಾತಾಡಿದ್ರೆ ಇಟ್ಸ್ ಗುಡ್. ನಮಸ್ಕಾರ ಪ್ರಮೋದ್ಜಿ, ಅಚ್ಯುತ್ ಮೂರ್ತಿ, ದಾವಣಗೆರೆಯಿಂದ. ನಮಸ್ಕಾರ ಸರ್. ಈಗ ಅರ್ಜುನ ಎಲ್ಲಾ ತರದಿಂದಲೂ ಬುದ್ಧಿವಂತ, ಧೀರ, ಶೂರ, ಯಾವುದೇ ತರವಾದ ಭಯ ಇಲ್ದವನು. ಅದರಿಂದನೇ ಶಿವರಿಂದ ಪ್ರತಿಯೊಬ್ಬರಿಂದ ಒಂದು ಅವಾರ್ಡ್ ತಗೊಂಡಿದ್ದು ಎಲ್ಲ ಆಗಿತ್ತು. ಅಂತವನು ಈ ಮಟ್ಟಿಗೆ ಕೆಲಸ ಖುಷಿ ಬಲ್ನೆ. ಹೌದು, ಗುಡ್. ಇದನ್ನ ನೆನ್ನೆ ಹೇಳಿದ್ವಿ. ಇವನ್ ಹೋಲ್ ಗೀತೆ ಬಂದಿರೋದು ಇದಕ್ಕೋಸ್ಕರ. ಅರ್ಜುನ ಯಾರು? ಎಜುಕೇಶನ್ ಅಲ್ಲಿ ಬೆಸ್ಟ್ ಎಜುಕೇಶನ್. ಇವತ್ತು ನಾವು ಯಾವ್ದನ್ನ ಹೈಯೆಸ್ಟ್ ಎಜುಕೇಶನ್ ಮಾಡಬೇಕು, ಹಾರ್ವರ್ಡ್ MBA ಮಾಡಬೇಕು ಅಂತ ಇದ್ರೆ, ಅವತ್ತಿನ ಕಾಲದಲ್ಲಿ ಅತ್ಯಂತ ಹೈಲಿ ಎಜುಕೇಟೆಡ್ ಸ್ಕಿಲ್ಫುಲ್ ಯಾರು ಅಂದಾಗ ಅರ್ಜುನ. ಇವತ್ತು ನಾವು ಇನ್ನೇನನ್ನ ಇಷ್ಟಪಡ್ತೀವಿ? ಹಣ, ರಿಚೆಸ್ಟ್ ಪರ್ಸನ್ ಆಗಬೇಕು. ಅರ್ಜುನ ಧನಂಜಯ. ಎಷ್ಟು ಹಣವನ್ನ ಸಂಗ್ರಹಿಸಬಹುದು ಅಂದ್ರೆ ಅಷ್ಟನ್ನ ಗ್ರಹಿಸಬಹುದು. ಸೊ ಹಾಗಾಗಿ ಅತ್ಯಂತ ಶ್ರೀಮಂತ. ನೆಕ್ಸ್ಟ್ ಪವರ್ಫುಲ್, ಅಂದ್ರೆ ಫಿಸಿಕಲ್ ಸ್ಟ್ರೆಂತ್ ಅಷ್ಟೇ ಅಲ್ಲದೆ ಒಂದು ಪವರ್, ಅಧಿಕಾರವನ್ನ ಅವನು ಬೇಕು ಅಂದ್ರೆ ಧರ್ಮರಾಜ ಬಿಟ್ಕೊಡ್ತಾ ಇದ್ದ. ಇಡೀ ಸಾಮ್ರಾಜ್ಯವನ್ನೇ ಪಡೆಯುವಂತಹ ಶಕ್ತಿ ಇತ್ತು. ಅವನು ಯಾವ್ದನ್ನೇ ಪಡ್ಕೊಳ್ಳಿಲ್ಲ, ಇಂದ್ರಲೋಕಕ್ಕೂ ಹೋಗಿ ಬಂದ ಅಂತ. ನೆಕ್ಸ್ಟ್ ಎಲ್ಲರೂ ಇಷ್ಟಪಡೋದು ಸೆಲೆಬ್ರಿಟಿಯಾಗಿ ಫೇಮಸ್, ಹೆಸರು, ಕೀರ್ತಿ, ಸನ್ಮಾನ, ಗೌರವ, ಎಲ್ಲರೂ ಗೌರವಿಸ್ತಾ ಇದ್ರು. ಇವತ್ತಿನ ಸಮಾಜದಲ್ಲಿ ನಾವು ಯಾರ್ಯಾರನ್ನ ಗೌರವಿಸ್ತೀವಿ ಅನ್ನೋದಕ್ಕೆ ಒಂದೊಂದು ಕ್ಷೇತ್ರದಲ್ಲಿ ನೋಡ್ತೀವೋ, ಅರ್ಜುನ ಎಲ್ಲವನ್ನು ಹೊಂದಿದ್ದ. ಆದರೂ ಬಾಹ್ಯ ಜ್ಞಾನದಿಂದ ಅವನಿಗೆ ಯಾವತ್ತೂ ಸ್ಥಿರ ಅಲ್ಲ. ಹಾಗಾಗಿ ಆಂತರಿಕ ಆತ್ಮಜ್ಞಾನವಿಲ್ಲದೆ ಹೋದ್ರೆ ಯಾವಾಗ ಬೇಕಾದ್ರೂ ಬೀಳ್ಬೋದು. ಬೀಳಕ್ ಸಾಧ್ಯನಾ? ನೀವೇ ಯೋಚನೆ ಮಾಡಿ. ಅತ್ಯಂತ ಶ್ರೀಮಂತನಾಗಿರೋ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡಿಲ್ವಾ? ಅತ್ಯಂತ ವಿದ್ಯಾವಂತನಾಗಿರುವಂತಹ ವ್ಯಕ್ತಿ ಇನ್ನೊಬ್ಬರನ್ನ ಕೊಲೆ ಮಾಡಿಲ್ವಾ? ಅತ್ಯಂತ ಪವರ್ಫುಲ್ ಆಗಿರುವಂತಹ ವ್ಯಕ್ತಿ ರಾಜಕೀಯವಾಗಿ ಎಲ್ಲವನ್ನ ಕಳ್ಕೊಂಡು ರೋಡ್ ಬಂದ್ ಬಿದ್ದಿಲ್ವಾ? ಡಿಪ್ರೆಷನ್ ಹೋಗಿಲ್ವಾ? ಇವತ್ತು ನೋಡ್ತಾ ಇದೀವಿ ಇದನ್ನ. ಅದಕ್ಕೆ ಭಗವದ್ಗೀತೆ ರಿಲೆವೆಂಟ್. ಭಗವದ್ಗೀತೆ ಯಾಕೆ ರಿಲೆವೆಂಟ್ ಅಥವಾ ಪ್ರಸ್ತುತ ಅಂತಂದ್ರೆ, ಎಂತಹ ಸ್ಥಿತಿಯಲ್ಲಿ ಒಬ್ಬ CEO ಇರಬಹುದು, ಒಬ್ಬ ರಾಜಕೀಯದಲ್ಲಿರ್ಬೋದು, ಒಬ್ಬ ಅಧಿಕಾರಿ ಇರಬಹುದು, ಒಬ್ಬ ಫೇಮಸ್ ವ್ಯಕ್ತಿ ಇರಬಹುದು, ಅಂಥವರು ಕೂಡ ಇವತ್ತು ನಾವು ನೋಡ್ತಾ ಇದೀವಿ ಬೀಳಬಹುದು, ಬೀಳ್ತಾರೆ. ಯಾಕೆ? ಅವರ ಒಂದು ಆಲಂಬನೆ ಹೊರಗಿನ ವಿಚಾರಕ್ಕಿದೆಯೇ ಹೊರತು ಆಂತರಿಕ ಶಕ್ತಿಗಿಲ್ಲ. ನಾವು ಮೊದಲನೇ ದಿನ ನೋಡಿದ್ವಲ್ಲ, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಮಾಡ್ಕೊಳಕ್ಕಿದೆಯೇ ಹೊರತು ಇಮ್ಯುನಿಟಿ ಪವರ್ನ ಬೆಳೆಸ್ಕೊಳಕ್ಕಿಲ್ಲ. ಆ ಇಮ್ಯುನಿಟಿ ಪವರ್ನ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಈ ಗೀತೆ ಇರುವಂಥದ್ದು. ಗೀತೆ ಪ್ರಸ್ತುತತೆ ನಮಗೆ ಎಲ್ಲರಿಗೂ ಕೂಡ ಅವನೇ ಬೀಳಬಹುದು ಅಂದ್ರೆ ನಮಗ್ ಗೊತ್ತಾಗ್ಬೇಕಾದ್ರು, ನಾನು ಬಿದ್ದಿದ್ದೀನಿ, ಹಲವಾರು ಸರಿ ಬಿದ್ದಿದ್ದೀನಿ, ಹಲವಾರು ಜನ್ಮಗಳಲ್ಲಿ ಬಿದ್ದಿದ್ದೀನಿ, ಈಗಲೂ ಬೀಳ್ತಾ ಇರ್ಬೋದು. ಐ ಅಕ್ಸೆಪ್ಟ್. ಆದ್ರೆ ಬಿದ್ದಿದ್ದೀನಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಷ್ಟೇ ಇಲ್ಲ. ಅವನು ಹೆಂಗೆ ಕೃಷ್ಣನ ಹತ್ರ ಹೋದ್ನೋ ನಾವು ಭಗವದ್ಗೀತೆ ಕಡೆ ಬರಬೇಕು.
ಆಗ ನಾವು ಕೂಡ ಅರ್ಜುನ ಹೇಗೆ ಮತ್ತೆ ಪುನಶ್ಚೇತನೋ ನಾವು ಜೀವನದಲ್ಲಿ ಇರ್ತೀವಿ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಪ್ರಮೋದ್ ಜಿ, ಇಲ್ಲಿ ಝೂಮ್ ಚಾಟ್ ಬಾಕ್ಸ್ ಅಲ್ಲಿ 2 ಪ್ರಶ್ನೆಗಳು ಬಂದಿದೆ. Okay. ಪರಂತಪ ಅನ್ನೋದು ಇನ್ನೊಂದ್ಸರಿ ಹೇಳಿ, ಹಾಗೂ ಇನ್ನೊಂದು ಭುಂಜೀಯ ಅಂದ್ರೆ ಅಂತ. ಭುಂಜಿಯ ಅಂದ್ರೆ ಹೇಳಿ ಅಂತ. ಭುಂಜೀಯ ಅಂದ್ರೆ ಭೋಗಿಸುವಂಥದ್ದು ಅಂತ. ಭುಂಜೀಯ ಭೋಗಾನ್ ಅಂದ್ರೆ ಭೋಗಗಳನ್ನ. ಭುಂಜೀಯ ಭೋಗಿಸುವಂತದ್ದು, ಭೋಗಗಳನ್ನ ಭೋಗಿಸುವಂಥದ್ದು. ಭುಂಜೀಯ ಇಸ್ ಕ್ರಿಯಾಪದ, ಭೋಗಾನ್ ಇಸ್ ಕಾಮನ್ ನೌನ್. ಆ ದೃಷ್ಟಿಯಲ್ಲಿ ಈ ಅರ್ಥಕಾಮಗಳು, ಈ ರಾಜ್ಯ, ಅರಮನೆ, ಅದರಲ್ಲಿರುವಂತಹ ಸಂಪತ್ತು, ಅದರಲ್ಲಿರುವಂತಹ ಸವಲತ್ತುಗಳು, ಅದೆಲ್ಲವೂ ಭೋಗ. ಅದನ್ನ ಅನುಭವಿಸೋದನ್ನ ಭುಂಜೀಯ. ಭುಂಜಿಯ ಪದದ ಬೇಸಿಕ್ ಅರ್ಥ ತಿನ್ನೋದು ಅಂತ. ಆದ್ರೆ ನಾವೆಲ್ಲರನ್ನು ತಿನ್ನಕ್ಕಾಗಲ್ವಲ್ಲ. ನಾವೆಲ್ಲರೂ ಕೂಡ ಭೋಜನ ಅಂತ ಹೇಳ್ತೀವಲ್ಲ. ಭೋಜನ ಇಸ್ ಆಲ್ಸೋ ದ ಸೇಮ್ ರೂಟ್. ಎಲ್ಲವನ್ನು ತಿನ್ನೋದು ಅಂತ. ತಿನ್ನೋದು ಅಂದ್ರೆ ಇಲ್ಲಿ ಬೇಸಿಕಲಿ ತಿನ್ನಕ್ಕಾಗಲ್ಲ, ಅನುಭವಿಸೋದು. ದಟ್ ಈಸ್ ವಾಟ್ ಇಸ್ ಭುಂಜೀಯ. ಈ ಭೋಗಗಳನ್ನ ಅನುಭವಿಸೋದು ಅಂತ. ಇನ್ನು ಪರಂತಪ, ಪರಾಂತಾಪಯತಿ ಇದು ಪರಂತಪ ಅಂದ್ರೆ ಶತ್ರುವನ್ನ ತಾಪ ಅಂದ್ರೇನು? ಇವತ್ತು ತಾಪಮಾನ ಜಾಸ್ತಿ ಇದೆ, ತಾಪ ಜಾಸ್ತಿ ಇದೆ ಅಂದ್ರೆ ಬಿಸಿ, ಶೆಕೆ ಅಥವಾ ಒಂದು ಸುಡುವಂಥದ್ದು. ಶತ್ರುಗಳನ್ನ ಸುಡುವಂತಹ ಒಂದು ಹೆಸರು, ಕೀರ್ತಿನ ಗಳಿಸಿದಂಥವನು. ಅವನ ಹೆಸರನ್ನು ಕೇಳಿದ ಇವಾಗಲೇ ಅಂತೀವಲ್ಲ, ಹೆಂಗೆ ಗೊತ್ತಾ, ಅವನ ಹೆಸರು ಕೇಳಿದೆಲ್ಲ ನಡುಗ ಹೋಗ್ತಾರೆ ಅಂತ. ಬೇಸಿಕಲಿ ಅಷ್ಟೇ ಅರ್ಥ. ಅವನ ಹೆಸರು ಕೇಳಿದ್ರೆ, ಅವನ್ ಮುಂದೆ ಬಂದ್ರೆ, ಅವನ ಧನುಸ್ಸನ್ನ ಹಿಡಿದು ನಿಂತ್ರೆ ನಡುಗ ಹೋಗ್ತಾ ಇದ್ರು ಪರಂತಪ ಅಂದ್ರೆ ಆ ಶತ್ರುಗಳು. ದಟ್ ಇಸ್ ವಾಟ್ ಇಸ್ ಪರಂತಪ. ಪರಾಂತಾಪಯತಿ ಪರಂತಪ. ಅದು ಅವನ ಜೀವನದಲ್ಲಿ ನಾವು ನೋಡ್ತೀವಿ. ಯೂಟ್ಯೂಬ್ ನಲ್ಲಿ ಯಾವ್ದಾದ್ರು ಪ್ರಶ್ನೆ ಇದೆಯಾ ಅಥವಾ ನಿಲ್ಲಿಸಬಹುದಾ? ಇಲ್ಲಿ ಯಾರು ಹ್ಯಾಂಡ್ ರೈಸ್ ಮಾಡಿದ್ರೆ ಕೊಡಬಹುದು. ಯೂಟ್ಯೂಬ್ ನಲ್ಲಿ ಉಮಾ ಸುಬ್ರಹ್ಮಣ್ಯ ಅವ್ರು ಕೇಳ್ತಾ ಇದಾರೆ, ನಮ್ಮ ಮನಸ್ಸಿಗೆ ದ್ವಂದ್ವ ಬಂದಾಗ ಹೇಗೆ ನಿಭಾಯಿಸಬಹುದು, ಆ ದ್ವಂದ್ವವನ್ನು ಹೇಗೆ ನಿಭಾಯಿಸಬಹುದು ಅಂತ ಕೇಳ್ತಾ ಇದ್ದಾರೆ. ಮನಸ್ಸಿಗೆ ದ್ವಂದ್ವ ಬಂದಾಗ ಹೇಗೆ ನಿಭಾಯಿಸು? ಇಲ್ಲಿ ದ್ವಂದ್ವ ಅನ್ನೋಂಥದ್ದು ಹಲವಾರು ರೀತಿಯಲ್ಲಿ ಬರುತ್ತೆ. ದ್ವಂದ್ವ ಅನ್ನೋಂಥದ್ದು ದೇಹದ ಮಟ್ಟಿಗೆ ಬರುತ್ತೆ, ದ್ವಂದ್ವ ಅನ್ನೋಂಥದ್ದು ಇಂದ್ರಿಯಗಳ ಮಟ್ಟಿಗೆ ಬರುತ್ತೆ, ದ್ವಂದ್ವ ಅನ್ನೋಂಥದ್ದು ಮನಸ್ಸಿಗೆ ಬರುತ್ತೆ, ದ್ವಂದ್ವ ಅನ್ನೋಂಥದ್ದು ಬುದ್ಧಿಗೆ ಬರುತ್ತೆ. ಯಾವ ದ್ವಂದ್ವ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ದ್ವಂದ್ವ ಅಂದ್ರೆ ಏನು ಅಂದ್ರೆ ಪೇರ್ಸ್ ಆಫ್ ಅಪೋಸಿಟ್ಸ್. ದೇಹಕ್ಕೆ ಹೇಗೆ ಬರುತ್ತೆ? ಕೃಷ್ಣನಿಗೀತ ಹೇಳ್ತಾನೆ ಶೀತ ಉಷ್ಣ. ಶೀತ ಉಷ್ಣ ಅಂದ್ರೆ ಒಂದು ಕೋಲ್ಡ್, ಇನ್ನೊಂದು ಹೀಟು. ಇದು ಬೇಸಿಕ್. ಅಂದ್ರೆ ದೇಹಕ್ಕೆ ಯಾವ್ಯಾವುದು ಅನುಕೂಲವೋ, ದೇಹಕ್ಕೆ ಯಾವ್ಯಾವುದು ಪ್ರತಿಕೂಲವೋ, ಅದು ದ್ವಂದ್ವ. ಅದು ಬಂದಾಗ ಹೇಗೆ ನಿಭಾಯಿಸಬೇಕು? ಪ್ರತಿಕೂಲ ಬಂದಿದ್ದನ್ನ ತಡೆಯುವಂತಹ ಪ್ರಯತ್ನ, ಅನುಕೂಲವಾಗಿ ಮಾಡ್ಕೊಳ್ಳುವಂತಹ ಪ್ರಯತ್ನ. ಹಾಗಂತ ಅನುಕೂಲವನ್ನೇ ಮಾಡ್ತಾ ಮಾಡ್ತಾ ಕಂಪೇರ್ ಮಾಡಬಾರ್ದು. ಸಾಧನೆಗೆ ಎಷ್ಟು ಬೇಕೋ ಅಷ್ಟು. ಯಾವುದೋ ಒಂದ್ಸರಿ ಮಾಡೋದಕ್ಕಾಗಿಲ್ಲ, ಅಯ್ಯೋ ನಂಗೆ ಜೀವನನೇ ಹೋಗ್ತು, ಇವತ್ತು ಇಷ್ಟು ಚಳಿ ಆಗ್ತದೆ, ನಂಗೆ ಏನೂ ಮಾಡೋಕ್ಕಾಗ್ತಿಲ್ಲ, ನೋ. ಆ ಸಂದರ್ಭದಲ್ಲಿ ತಿತಿಕ್ಷೆ, ಸಹನೆ. ಹಾಗಾಗಿ ಕೆಲವು ಬಾರಿ ಪ್ರತಿಕೂಲವನ್ನ ದೇಹಕ್ಕಾಗುವಂತಹ ಪ್ರತಿಕೂಲವನ್ನ ತೆಗೆದುಹಾಕೋ ಪ್ರಯತ್ನ, ಕೆಲವು ಬಾರಿ ಸಹನೆ. ವ್ರತಾಚರಣೆ ಯಾಕೆ ಮಾಡ್ತೀವಿ? ಉಪವಾಸ ಮಾಡೋದು ಏನಕ್ಕೆ? ಈಗ ಉಮಾ ಸುಬ್ರಹ್ಮಣ್ಯ ಅವರು ಏಕಾದಶಿ ದಿನ ಉಪವಾಸ ಮಾಡ್ತಾರೆ. ದೇಹಕ್ಕೆ ಹಸಿವಾಗತ್ತೆ. ಅದನ್ನ ಹೆಂಗ್ ನಿಭಾಯಿಸೋದು? ಹಸಿವಾಗ್ತಾ ಇದೆ, ಖುಷಿ ಇಲ್ಲ, ದುಃಖನೇ. ಒಂದು, ವ್ರತವನ್ನ ಸ್ವೀಕಾರ ಮಾಡಿರೋದ್ರಿಂದ ನಾನು ಶಿಕ್ಷಣ ಕೊಡ್ತಾ ಇದ್ದೀನಿ ದೇಹಕ್ಕೆ, ಡಿಸಿಪ್ಲಿನ್ ಮಾಡ್ತಾ ಇದ್ದೀನಿ, ಸೊ ಐ ಅಕ್ಸೆಪ್ಟ್ ಇಟ್. ಅದನ್ನ ನಾನು ಸಹಿಸ್ಕೊಡ್ತೀನಿ. ಅಥವಾ ಇನ್ಯಾವತ್ತೋ ಒಂದು ದಿನ ನನಗೆ ದೇಹಕ್ಕೆ ಅನಾರೋಗ್ಯ ಆಗಿದೆ, ಅಯ್ಯೋ ಅನಾರೋಗ್ಯ ಆಗಿ ನನಗೆ ಇದು ಆಗ್ತಿದೆ, ಬಿಟ್ಟಿರ್ಬೇಕೋ ಅವಾಗ ಟ್ರೀಟ್ಮೆಂಟ್. ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀರಾ ಅನ್ನುವಂಥ ದೇಹ. ಇಂದ್ರಿಯದ ಮಟ್ಟಿಗೆ ನಮಗೆ ಕಾಣೋದು, ಕೇಳೋದು, ಮೂಸೋದು, ಸ್ಪರ್ಶ, ಇದೆಲ್ಲವೂ ಕೂಡ ಅನುಕೂಲ ಪ್ರತಿಕೂಲ. ಅಲ್ಲಿ ಯಾವುದು ಅನುಕೂಲ ಪ್ರತಿಕೂಲ? ನನಗೆ ನೋಡೋದಕ್ಕೆ ಯಾವುದೋ ಸಿನಿಮಾನೇ ಚೆನ್ನಾಗಿದೆ ಅಂತ ಅನ್ನಿಸ್ಬಹುದು, ನನಗೆ ಕೇಳೋಕೆ ಯಾವುದೋ ಒಂದು ಹಾಡುಗಳೇ ಇರಬಹುದು. ಆದ್ರೆ ಅನುಕೂಲ ಪ್ರತಿಕೂಲ ಅಂತಂದಾಗ ಇಲ್ಲೇನೋ ಅಧ್ಯಾತ್ಮ ದೃಷ್ಟಿಯಿಂದ ನಾನು ಏನನ್ನು ನೋಡೋದ್ರಿಂದ ನನ್ನ ಮನಸ್ಸು ಇನ್ನು ಪರಿಶುದ್ಧ ಆಗುತ್ತೆ. ಏನನ್ನ ಶ್ರವಣ ಮಾಡಬೇಕು? ಭಗವತ್ ಕಥಾ ಶ್ರವಣ, ಆತ್ಮವಿದ್ಯೆಯ ಶ್ರವಣ, ಈ ವಿಚಾರವನ್ನ ಶ್ರವಣ ಮಾಡಬೇಕು. ಯಾವುದರ ಒಂದು ಸೇವನೆ ಮಾಡಬೇಕು. ಎಲ್ಲವೂ ಕೂಡ ನೈವೇದ್ಯವನ್ನ ಅಂದ್ರೆ ಪ್ರಸಾದವಾಗಿರೋದನ್ನ ಸೇವನೆ ಮಾಡಬೇಕು. ಎಲ್ಲ ಇಂದ್ರಿಯಗಳು ಈ ತರದ್ದು. ಇನ್ನು ಮನಸ್ಸಿನ ದೃಷ್ಟಿಯಲ್ಲಿ ಸುಖ ದುಃಖ. ಸುಖ ದುಃಖ ಬಂದಾಗ ಹೇಗಿರ್ಬೇಕು? ಜೀವನದಲ್ಲಿ ನನಗಿಷ್ಟನೋ ಕಷ್ಟನೋ ಬರುತ್ತೆ ಸುಖ ದುಃಖ. ಸುಖ ಬರೋದಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ಆದ್ರೆ ದುಃಖ ಬರುತ್ತಲ್ಲ, ಏನ್ ಮಾಡಬೇಕು? ಬೇವು ಬೆಲ್ಲ ಎರಡನ್ನು ಸ್ವೀಕಾರ ಮಾಡುವಂಥದ್ದು. ಇದು ಮನಸ್ಸಿನ ದೃಷ್ಟಿ. ಇನ್ನು ಬುದ್ಧಿಯ ದೃಷ್ಟಿಯಲ್ಲಿ ದ್ವಂದ್ವ ಬಂದಾಗ ಅಂದ್ರೆ ಡಿಸಿಷನ್ ಮೇಕಿಂಗ್, ಯಾವ್ದು ಮಾಡಬೇಕು, ಯಾವ್ದು ಮಾಡಬೇಕು, ಧರ್ಮ ಅಧರ್ಮ, ನಿತ್ಯ ಅನಿತ್ಯ. ಆ ಸಂದರ್ಭದಲ್ಲಿ ಗುರುವಿನ ಬಳಿ ಸಾರಿ, ಶಾಸ್ತ್ರದ ಬಳಿ ಸಾರಿ, ಆ ಸಂದರ್ಭಕ್ಕೆ ಏನು ಮಾಡಬೇಕು ಅದನ್ನ ಮಾಡಬೇಕು. ಹಾಗಾಗಿ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಬೇರೆ ಬೇರೆ ರೀತಿ ಅದನ್ನ ಹ್ಯಾಂಡಲ್ ಮಾಡಬೇಕು ದ್ವಂದ್ವವನ್ನ. ಆ ರೀತಿಯಲ್ಲಿ ತಗೊಂಡು
ಎಲ್ಲವೂ ಮುಖ್ಯವಾಗೇನು ನನ್ನ ಜೀವನ ಅಧ್ಯಾತ್ಮದ ಮಾರ್ಗದಲ್ಲಿ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಅಂತ ತೀರ್ಮಾನ ಮಾಡಿ ಯಾವುದು ಅದಕ್ಕೆ ಪೂರಕವೋ ಆ ಕಡೆ ಮಾಡ್ತಾರೆ. ನೀನಾದ್ರು ಪ್ರಶ್ನೆಗಳಿದೆಯಾ? ಓಕೆ, ನಳಿನಿ ಹ್ಯಾಂಡ್ ರೈಸ್ ಮಾಡ್ತಾರೆ. ನಮಸ್ತೆ ಪ್ರಮೋದ್ಜಿ. ನಂದು ಪ್ರಶ್ನೆ ಏನೆಂದ್ರೆ, ಇದು ಆಕ್ಚುಲಿ ಕನ್ಫ್ಯೂಷನ್ ಅನಿಸ್ತಾ ಇದೆ ನನಗೆ. ನಮ್ಮ ಸಂಸ್ಕಾರದಲ್ಲಿ ಹೇಗ್ ಬಂದಿದೆ ಅಂದ್ರೆ, ದೊಡ್ಡವ್ರು ಏನೇ ತಪ್ಪು ಮಾಡಿದ್ರು ಎದುರು ಮಾತಾಡಬಾರ್ದು, ಎದುರು ಅವರು ತಪ್ಪಂದ್ ಗೊತ್ತಾದ್ರೂ ನೋಟಿಸ್ ಮಾಡಿ ಹೇಳ್ಬಾರ್ದು ಅಂತ ಹೇಳ್ತಾರೆ. ಎಸ್, ಇಲ್ಲಿ ಏನಿ ನನಗೆ ಪ್ರಶ್ನೆ ಬಂದಿದೆ ಅಂದ್ರೆ, ಈಗ ಇವರೆಲ್ಲ ಕೃಷ್ಣ ಹೇಳ್ತಿರೋ ಬೋಧನೆ ಮಾಡ್ತಿರೋದು ಅರ್ಜುನ್ಗೆ, ಏಳು ಎದ್ದೇಳು ಯುದ್ಧ ಮಾಡು ಅಂತ. ಸೊ ಅದೇ ನಾವು ನಮ್ಮ ಜೀವನದಲ್ಲಿ ಡೈಲಿ ಇದ್ರಲ್ಲಿ ನೋಡ್ತಾ ಇರೋದ್ರಲ್ಲಿ ಈ ತರ ಮಾಡಿದ್ರೆ ಜನ ಏನಂತಾರೆ ಅಂದ್ರೆ, ಓ ದೊಡ್ಡವರು ಅನ್ನೋದನ್ನ ಯೋಚನೆ ಮಾಡದೆ ಅವ್ರ ಮೇಲೆ ಕೈ ಮಾಡ್ದ ಅಥವಾ ತಪ್ಪು ಮಾಡ್ದ ಅಂತ ಪ್ರತಿಯೊಬ್ರು ಆರೋಪ ಮಾಡ್ತಾರೆ, ಇನ್ಕ್ಲೂಡಿಂಗ್ ಕೋರ್ಟ್ ಅಂದ್ಕೊಳ್ಳಿ. ಗೊತ್ತಾಯ್ತು. ಸೊ ನಮ್ಗೆ ತುಂಬಾ ಕನ್ಫ್ಯೂಷನ್, ಯಾವ ತರ ನಾವು ಡಿಸಿಷನ್ ತಗೋಬೇಕು ಇಂಥ Yes, ಸಿಚುಯೇಷನ್ ಅರ್ಥ. ಅಲ್ಲಿ. ವೆರಿ ಟ್ರೂ. ಅರ್ಜುನನ್ ಬಂದಂತ ಸಮಸ್ಯೆ ಅಥವಾ ಅರ್ಜುನನ ಬಂದಂತ ಕನ್ಫ್ಯೂಷನ್ ನಳಿನಿ ಮೇಡಮ್ ಬರ್ತದೆ. ಡೆಫಿನೆಟ್ಲಿ ಇವತ್ತು ನಮ್ಮ ಸಾಮಾನ್ಯ ಅದಕ್ಕೆ ಧರ್ಮದಲ್ಲಿ ಎರಡಿದೆ, ಸಾಮಾನ್ಯ ಧರ್ಮ, ವಿಶೇಷ ಧರ್ಮ ಅಂತ. ಸಾಮಾನ್ಯ ಧರ್ಮ ಏನ್ ಹೇಳುತ್ತೆ? ಅಹಿಂಸಾ ಪರಮೋ ಧರ್ಮ, ಅಹಿಂಸೆ ಪರಮಧರ್ಮ, ಅದರ ಮುಂದೆ ಏನಿಲ್ಲಂತೆ. ಹಾಗೆ ಸಾಮಾನ್ಯ ಧರ್ಮ ಏನಂತೆ? ಗುರು ಹಿರಿಯರನ್ನ ಗೌರವಿಸು, ಅವರದಲ್ಲಿ ತಪ್ಪಾಗಿದೆಯಾ ಗಿಪ್ಪಾಗಿದೆಯಾ ನೋಡೋದು, ಅವ್ರು ಏನೇ ಮಾಡಿದ್ರು ಅವ್ರು ಹೋಗಿ ನಮಸ್ಕಾರ ಮಾಡು, ಅವ್ರನ್ನ ಪೂಜೆ ಮಾಡು. ದಿಸ್ ಇಸ್ ಸಾಮಾನ್ಯ ಧರ್ಮ, ಅಂದ್ರೆ ಹೋಗಿ ನಮಸ್ಕಾರ ಮಾಡುತ್ತಾ. ವಿಶೇಷ ಧರ್ಮ ಏನ್ ಹೇಳುತ್ತೆ? ಅಹಿಂಸೆ ಒಂದು ಎಕ್ಸಾಂಪಲ್ ಯಾಕೆ ತಗೊಂಡಿದ್ರೆ ಅದಕ್ಕೆ ಕೊಡ್ತೀನಿ ಈಗ. ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದಾಗ ಹಿಂಸೆ ಮಾಡ್ಬೇಡ ಅಂತ. ಅದೇ ಒಬ್ಬ ಟೆರರಿಸ್ಟ್ ಬಾಂಬ್ ಹಾಕ್ತಾ ಇದ್ದಾನೆ ಅಂದಾಗ ಅದನ್ನ ನೋಡಿ ಸುಮ್ಮನೆ ಅಂತ ಹೇಳುತ್ತಾ? ಇಲ್ಲ. ಧರ್ಮ ಹಿಂಸಾ ತಥೈವಚ ಅದೇ ಹೇಳುತ್ತೆ. ಧರ್ಮಕ್ಕೆ ಧಕ್ಕೆಯಾಗುವಂತಹ ಹಿಂಸೆ ನಡೀತಾ ಇದ್ರೆ ಅದಕ್ಕೆ ವಿರುದ್ಧವಾಗಿ ನಿಲ್ಲು, ಅದೇ ಧರ್ಮ. ಅಂದ್ರೆ ಸಾಮಾನ್ಯವಾಗಿ ಅಹಿಂಸೆ, ಎಕ್ಸೆಪ್ಷನ್ ಅಲ್ಲಿ ಹಿಂಸೆ ಮಾಡೋದು ಅದು ಹಿಂಸೆ ಆಗೋದಿಲ್ಲ, ಅದೇ ಧರ್ಮ ಆಗುತ್ತೆ. ಈ ದೃಷ್ಟಿಯಲ್ಲಿ ಸಾಮಾನ್ಯವಾಗಿ ಗುರು ಹಿರಿಯರಿಗೆ ಗೌರವ ಸೂಚಿಸು, ಸಾಮಾನ್ಯವಾಗಿ ಎಲ್ಲ ಕಡೆಯೂ ಕೂಡ ಮನ್ನಣೆಯನ್ನ ಕೊಡು, ಅವ್ರಿಗೆ ಎದುರು ವಾದಿಸ್ಬೇಡ, ಅವ್ರದನ್ನ ಮಾಡಬೇಡ. ಆದರೆ ಅವರು ತಪ್ಪು ದಾರಿಯಲ್ಲಿ ನಡೆದು ಆ ತಪ್ಪು ಬರೀ ಅವ್ರ ಜೀವನದೇ ಆದ್ರೆ ದಟ್ಸ್ ಓಕೆ, ಸಜೆಷನ್ ಮಾಡು, ಸುಮ್ಮನೆ ಆಗೋದು. ಆದ್ರೆ ಅವ್ರು ಮಾಡ್ತಿರೋ ತಪ್ಪಿಂದ ಅವರಿಂದ ಸುತ್ತಮುತ್ತಲ ಜನ, ಸಮಾಜ ಎಲ್ಲದಕ್ಕೂ ಧಕ್ಕೆ ಆಗ್ತಾ ಇದೆ, ಅಧರ್ಮ ಮಾಡ್ತಾ ಇದೆ. ತಪ್ಪು ಮಾಡೋದು ಅಂದ್ರೆ ಅವ್ರ ಏನ್ ಮಾಡ್ತೀವಿ? ಉದಾಹರಣೆಗೆ ತಪ್ಪು ಅನ್ನೋದು ಹಲವಾರು ಇರುತ್ತೆ. ಏನು ಉದಾಹರಣೆಗೆ? ವಯಸ್ಸಾದವ್ರು ಇದ್ದಾರೆ, ಶುಗರ್ ಪೇಷಂಟ್ ಅಂದ್ರು ತಿಂತಾ ಇದ್ದಾರೆ ಸ್ವೀಟ್ನ, ಹೋಗಿ ಅಡ್ವೈಸ್ ಮಾಡ್ಬೋದು, ನೋಡಿ ಅಪ್ಪ ಅಜ್ಜ ಮಾಡಬೇಡಿ, ನಿಮಗೆ ಆರೋಗ್ಯ ಕೆಟ್ಟೋಗುತ್ತೆ. ಬಟ್ ಸ್ಟಿಲ್ ಇಸ್ ದೇ ಟೇಕ್ ಇಟ್, ಏನು ಅವ್ರ ಪ್ರಾಬ್ಲಮ್, ಅದನ್ನ ನೀವು ಹೇಳಬಹುದು, ಅದನ್ನ ಎತ್ತ ಆಡಬೇಕು ಅಂತಿಲ್ಲ. ಆದ್ರೆ ಅವರು ಅದನ್ನೇ ತಗೊಂಡು ಊರಿಗೆಲ್ಲ ಪ್ರಚಾರ ಮಾಡ್ತಾ ಇದ್ರೆ ಆಗ ಅವರಿಂದ ಸಮಾಜಕ್ಕೆ ಹಾನಿ ಆಗ್ತಾ ಇದೆ. ಹಾಗಾಗಿ ಇಲ್ಲೂ ಕೂಡ ಏನಾಗ್ತದೆ, ಭೀಷ್ಮ ದ್ರೋಣರು ಇರಬಹುದು ಅಥವಾ ನೀವು ಹೇಳ್ತಾರಂತ ಎಕ್ಸಾಂಪಲ್ ಇರ್ಬೋದು, ಸಾಮಾನ್ಯವಾಗಿ ಏನೋ ಒಂದು ಸಣ್ಣ ಪಣ್ಣದಿದ್ದು ಅದು ಅವರದಕ್ಕೆ ಆಗ್ತದೆ ಅಂದ್ರೆ ಯು ಟೆಲ್, ಬಿಕಾಸ್ ದಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಆದ್ರೆ ಒತ್ತಡ ಮಾಡಿ ಅದ್ರ ವಿರುದ್ಧ ಹೋಗ್ಬೇಕು ಅಂತಿಲ್ಲ, ಅವೇರ್ನೆಸ್ ತರುವಂಥದ್ದು. ಅಂದರೆ ಅದು ಅಧರ್ಮವೇ ಆಗಿ ನಿಮ್ಮ ರೋಲು ಆ ಅಧರ್ಮದ ವಿರುದ್ಧ ನಿಲ್ಲುವಂತ. ಈಗ ಅರ್ಜುನನ ತರದಿದ್ದಾಗ ಅದರ ವಿರುದ್ಧ ನಿಲ್ಬೇಕು. ಇದನ್ನ ನಾನು ಹೇಳ್ತಿಲ್ಲ, ನಾನು ಹೇಳ್ತಿರೋದಲ್ಲ, ಭೀಷ್ಮರು ಹೇಳ್ತಾರೆ. ಎಲ್ಲಿ ಹೇಳ್ತಾರೆ? ಶಾಂತಿ ಪರ್ವದಲ್ಲಿ, ಅಂದ್ರೆ ಇವರು ಯಾವಾಗ ಶರಶೈಲಿರ್ತಾರೆ, ಯುದ್ಧ ಎಲ್ಲ ಮುಗಿದ ಮೇಲೆ ಕೃಷ್ಣ ಅರ್ಜುನನ ಮತ್ತು ಧರ್ಮರಾಜ ಎಲ್ಲರನ್ನ ಕರ್ಕೊಂಡು ಹೋಗಿ ನಿಲ್ಲಿಸ್ತಾನೋ ಆಗ ಭೀಷ್ಮರು ಹೇಳ್ತಾರೆ ಏನಂತ ಅಂದಾಗ, ನೀವು ಹೇಳ್ದಂತದೆ, ವಯಸ್ಸಾದಂಥವ್ರು ವಯೋವೃದ್ಧರು ಯಾರು ಇರ್ತಾರೋ ಅವ್ರಿಗೆ ಗೌರವಿಸ್ಬೇಕು. ಆದರೆ ಅಂಥ ವಯೋವೃದ್ಧರು, ಜ್ಞಾನವೃದ್ಧರೇ ಆಗ್ಲಿ, ತಪವೃದ್ಧರೇ ಆಗ್ಲಿ, ಗುರು ಹಿರಿಯರು ಯಾರೇ ಆದರೂ, ಆ ರೆಫರೆನ್ಸ್ ಸಿಕ್ಕಿದ್ರೆ ನಾಳೆ ನಾನು ನಿಮ್ಗೆ ಕಳಿಸ್ತೀನಿ ಎಕ್ಸಾಕ್ಟ್ ಶ್ಲೋಕದ್ದು, ಯಾರೇ ಆಗ್ಲಿ ತಪ್ಪನ್ನ ಮಾಡಿ ಅಧರ್ಮದಲ್ಲಿ ನಡೀತಿದ್ರೆ ಅವರ ವಿರುದ್ಧ ನಿಲ್ಲಬೇಕಾದ್ರು ಧರ್ಮವೇ. ದಿಸ್ ಇಸ್ ವಾಟ್ ಮಹಾಭಾರತ ಇಟ್ ಸೆಲ್ಫ್ ಸೇಸ್. ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಇದೆ. ಕನ್ಫ್ಯೂಷನ್ಗೆ ಬರೋದು ಸಹಜ, ಆದ್ರೆ ಕನ್ಫ್ಯೂಷನ್ಗೆ ಕ್ಲಾರಿಟಿಗೆ ಮಾರ್ಗ ಕೂಡ ಅದೇ ಮಹಾಭಾರತ ಕೊಡುತ್ತೆ. ಸೊ ಆ ದೃಷ್ಟಿಯಿಂದ ನಾವು ಗೌರವವನ್ನ ಸೂಚಿಸೋದು ಸಾಮಾನ್ಯವಾಗಿ ಇಟ್ಕೊಳ್ಳೋಣ. ಎಕ್ಸೆಪ್ಷನ್ ಯಾವಾಗ ಅವರು ಅಧರ್ಮವನ್ನ ಮಾಡಿದ್ದು, ನಮ್ಮ ಕೈನಲ್ಲಿ ಧರ್ಮವನ್ನ ಸ್ಥಾಪನೆ ಮಾಡುವಂತಹದ್ದು, ಧರ್ಮವನ್ನ ಪ್ರೋತ್ಸಾಹ ಮಾಡುವಂತಹ ಅವಕಾಶ ಇದೆ, ಡೆಫಿನೆಟ್ಲಿ ಡೂ ಇಟ್. ಡೋಂಟ್ ಇವನ್ ವರಿ. ಜನ ಹೇಳ್ಬಹುದು, 100 ಜನ 100 ತರ ಮಾತಾಡಬಹುದು. ಇವತ್ತು ಅರ್ಜುನನ್ಗೆ ಅಯ್ಯೋ ದೊಡ್ಡವನು ಹೊಡೆದಲ್ಲ ಅಂತ ಅನ್ಬಹುದು, ಬಟ್ ವಾಟ್ ಹಿ ಡಿಡ್ ಇಸ್ ರೈಟ್. ಸೊ ಆ ರೀತಿಯಲ್ಲಿ ಮುಖ್ಯ. ಪ್ರಮೋದ್ಜಿ, ಬಾಲಕೃಷ್ಣ ಅವರೊಂದು ಚಿಕ್ಕ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಯೂಟ್ಯೂಬ್ ನಲ್ಲಿ. ಮಧು ಕೈಟಬಾನದಲ್ಲಿರೋ ಮಧುನು ಮತ್ತು ಮಧುಸೂದನದಲ್ಲಿರೋ ಮಧುನು ಒಂದೇನಾ ಅಂತ ಕೇಳ್ತಾ ಇದ್ದಾರೆ. ಒಬ್ಬರೇನಾ ಅಂತ. ಮಧು ಕೈಟಬಾನವ್ರು ಇಬ್ರು.
ಇದು ದುರ್ಗಾ ಸಪ್ತಶತಿಯಲ್ಲಿ ಕೂಡ ಬರುತ್ತೆ. ನೀವು ನವರಾತ್ರಿ ಸಂದರ್ಭದಲ್ಲಿ ದುರ್ಗಾ ಸಪ್ತಶತಿಯನ್ನು ತಗೊಂಡ್ರೆ ಮೊದಲನೇ ಅಧ್ಯಾಯದಲ್ಲೇ ಬರುತ್ತೆ. ವಿಷ್ಣುವಿನ ಕಿವಿಯಿಂದ ಈ ಇಬ್ಬರು ರಾಕ್ಷಸ ಕೊಟ್ಕೊಂಡ್ರು, ಮಧು ಮತ್ತು ಕೈಟಭ. ಅವರಿಬ್ಬರಲ್ಲಿ ಮಧುವನ್ನ ಆದಿಯಾಗಿ ಇಟ್ಕೊಂಡು, ಯಾವಾಗ ಹೇಗೆ ಕಾಮ ಕ್ರೋಧ ಲೋಭ ಮೋಹನ ನಾವೇನಂತೀವಿ ಕಾಮಾದಿ, ಕಾಮ ಅನ್ನೋದನ್ನ ಸ್ಟಾರ್ಟಿಂಗ್ ಇಟ್ಕೊಂಡು, ಹಾಗೆ ಮಧು ಕೈಟಭರಲ್ಲಿ ಮಧು ಅಂತ ಒಬ್ಬ ರಾಕ್ಷಸನ ಇಟ್ಕೊಂಡು ಮಧುಸೂದನ ಅಂತ ಹೇಳುವಂಥದ್ದು. ಕೈಟಭಾರಿ ಅಂತ ಕೂಡ ಇನ್ನೊಂದು ಯಾವುದೋ ಸ್ತೋತ್ರದಲ್ಲಿ ಕೈಟಭಾರಿ ಅಂತ ಕೂಡ ಇದೆ. ಸೊ ಆ ದೃಷ್ಟಿಯಲ್ಲಿ ತಗೊಳ್ಬಹುದು. ಬಟ್ ಮಧು ಅಂತಂದಾಗ ಇಲ್ಲಿ ಬೇಸಿಕಲಿ ಆ ರಾಕ್ಷಸನ ಒಬ್ಬನನ್ನ ತಗೊಳ್ತಾರೆ. ಸಮಯ ಆಗಿದೆ ಪ್ರಮೋದ್ಜಿ. ಸೊ ಎಲ್ಲರೂ ಕೂಡ ಇವತ್ತಿನವರೆಗೂ 5 ಶ್ಲೋಕಗಳು, ಅರ್ಧ 10ರಲ್ಲಿ 5 ಮುಗಿದಿದೆ. ಇನ್ನು 2 ದಿನಕ್ಕೆ 5 ಶ್ಲೋಕಗಳು ಅದ್ಭುತವಾಗಿ ಶೋಕದಿಂದ ನಾವೀಗ ಮೂವಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಶರಣಾಗತಿಯೆಡೆಗೆ ಹೇಗೆ ಅರ್ಜುನ ಸಾಕ್ತಾನೆ. ನಾವು ನಮ್ಮ ಜೀವನದಲ್ಲಿ ಈ ರೀತಿಯ ಸಂಶಯಗಳು ಮತ್ತು ಡೈಲಾಮಗಳು, ಕನ್ಫ್ಯೂಷನ್ಗಳು ಬಂದಾಗ ನಾವು ಯಾವ ರೀತಿ ಹೋಗಬೇಕು ಅನ್ನುವಂಥದ್ದನ್ನ ನಿಶ್ಚಯ ಮಾಡಿಕೊಂಡು ತಿಳಿಯೋದಕ್ಕಾಗಿ ಇನ್ನೆರಡು ದಿನ ಬರೋಣ. ಈ ದೃಷ್ಟಿಯಲ್ಲಿ ಮುಂದಕ್ಕೆ ಹೋಗೋಣ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಾವು ಈ ಒಂದು 3ನೇ ದಿನದ ಉಪನ್ಯಾಸ ಮಾಲಿಕೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಒಂದು ಮಿಡಲ್ 5 ಶ್ಲೋಕಗಳು 2ನೇ ಅಧ್ಯಾಯದಲ್ಲಿ ಕಂಪ್ಲೀಟ್ ಆಗಿದೆ. ತಾವೆಲ್ಲರೂ ಅತ್ಯಂತ ಆಸಕ್ತಿಯಿಂದ ಭಾಗವಹಿಸಿದ್ದೀರಾ. ಹಲವಾರು ಜನ ಪ್ರಶ್ನೆಗಳನ್ನ ಕೇಳಿದ್ದೀರಾ. ಕೆಲವು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಕೂಡ ನೀಡಕ್ಕಾಗ್ಲಿಲ್ಲ. ಅದೆಲ್ಲದಕ್ಕೂ ನಾವು ಉತ್ತರವನ್ನ ನೀಡುವುದಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಇನ್ನು ಪ್ರತಿದಿನದಂತೆ ಕೆಲವೊಂದು ಸೂಚನೆಗಳು. ಈಗ ನಮ್ಮ ವಾಟ್ಸಪ್ ಗ್ರೂಪ್ಗಳು ಈಗ 8:15ಗೆ ಓಪನ್ ಆಗುತ್ತೆ. ತಾವೆಲ್ಲರೂ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ, ನಿಮ್ಮ ಅನಿಸಿಕೆಗಳನ್ನ, ಸಲಹೆಗಳನ್ನ ಎಲ್ಲವನ್ನ ಅಲ್ಲಿ ನೀಡಬಹುದು. 10 ಗಂಟೆವರೆಗೆ ಅದು ಓಪನ್ ಇರುತ್ತೆ. ಹಾಗೆ ಈ ಒಂದು ವಿಷಯಗಳ ಗಹನವಾದ ಕಾರಣದಿಂದ ಮತ್ತೆ ಮತ್ತೆ ಕೇಳಿಸ್ಕೊಳ್ಳಿ. ಹಾಗೆ ಇದನ್ನ ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಂಡಾಗ ಈ ಒಂದು ಜ್ಞಾನ ಯಜ್ಞ ಬೇರೆಯವ್ರಿಗೂ ತಲುಪದ ಹಾಗೆ ಆಗತ್ತೆ. ಹಾಗೆ ನಮ್ಮ ಲರ್ನ್ ವೇದ ಅಂತ ಯೂಟ್ಯೂಬ್ ಚಾನೆಲ್ ಏನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ಎಲ್ಲಾ ಒಂದು ನಮ್ಮ ಅಪ್ಡೇಟ್ಸ್ಗಳು ಅಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇನ್ನು ನಾಳಿನ ಕಾರ್ಯಕ್ರಮ 4ನೇ ದಿನದ್ದು ನಾಳೆ 6:30ಕ್ಕೆ ಶುರುವಾಗಲಿದೆ. 6:20ಕ್ಕೆ ತಾವೆಲ್ಲರೂ ಝೂಮ್ ನಲ್ಲಿ ಜಾಯಿನ್ ಆಗಬಹುದು. ಝೂಮ್ ನಲ್ಲಿ ಅವಕಾಶ ಸಿಗ್ಲಿಲ್ಲ ಅಂದ್ರೆ 6:15ಗೆ ಯೂಟ್ಯೂಬ್ ನಲ್ಲಿ ಲೈವ್ ಪ್ರಸಾರವಾಗಲಿದೆ. ನಾವೆಲ್ಲರೂ ನಾಳೆ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು.